ಇದೊಂದು ಲೇಟೆಸ್ಟ್ ಹಾಟ್ ನ್ಯೂಸ್. ಅದೇನಂತೀರಾ? ಅದೇ ನಮ್ಮ ಹೊನ್ನಾವರದ ರಾಣಿ ಪಾಕಿಸ್ತಾನದ ಪ್ರವಾಸವನ್ನ ರದ್ದು ಮಾಡಿದ್ದಾಳೆ. ಹೊನ್ನಾವರದ ರಾಣಿಯ ಅದು ಯಾರು? ಅವಳು ಯಾಕೆ ಪಾಕಿಸ್ತಾನದ ಕಡೆ ಹೊರಟಳು ಅಂತೀರಾ? ಇಲ್ಲಿದೆ ನೋಡಿ ಅಸಲಿ ವಿಷಯ. ದೇಶದ ಉತ್ಕೃಷ್ಟ ವಿಳ್ಳೆದೆಲೆಗಳ ಸಾಲಿಗೆ ಹೊನ್ನಾವರದ ಹೊಸಕುಳಿಯಲ್ಲಿ ಹುಟ್ಟಿದ ಶರಾವತಿ ಕಣಿವೆಯಲ್ಲಿ ಸೊಂಪಾಗಿ ಬೆಳೆಯುವ ಅಡಿಕೆಗೆ ಹಬ್ಬಿದ ವಿಳ್ಳೆದೆಲೆಗಳು ಸೇರುತ್ತವೆ. ಅವುಗಳಲ್ಲಿ 3 ವಿಧ. ಅದರಲ್ಲಿ ಪ್ರಥಮ ಶ್ರೇಣಿಯ ಎಲೆಗಳನ್ನು ರಾಣಿ ಎಲೆ ಎಂದು ಕರೆಯುತ್ತಾರೆ. ನಾಗಬಳ್ಳಿಯಲ್ಲಿ ಬೆಳೆಯುವ ಈ ಎಲೆಗಳಲ್ಲಿ 3 ವಿಧ: ರಾಣಿ, ಒಳಸಾಕಣಿ, ಚರಟ. ರಾಣಿ ಮತ್ತು ಒಳಸಾಕಣಿಯನ್ನ 60 ಹಾಗೂ 100ರ ಕಟ್ಟಾಗಿ ಕಟ್ಟಿ ಮಾರುಕಟ್ಟೆಗೆ ಮಾರಲಾಗುತ್ತೆ. ಸೀಸನ್ನಲ್ಲಿ 1 ಎಲೆಗೆ ₹2 ದಾಟುತ್ತದೆ. ಉಳಿದಂತೆ ಇದೊಂದು ಸ್ಥಿರ ಉದ್ಯಮ. ಆ ಕಡೆ ಲಾಭವೂ ಇಲ್ಲ, ಇತ್ತ ನಷ್ಟವೂ ಇಲ್ಲದ ಉದ್ಯಮವಾಗಿದೆ. ಇದರ ಬಹುಪಾಲು ಲಾಭಾಂಶದ ಮೂಲ ರಾಣೆಬೆನ್ನೂರಿನ ಮೂಲಕ ಮಧ್ಯಪ್ರದೇಶದ ಭೋಪಾಲ್ಗೆ ಹೋಗಿ ಅಲ್ಲಿಂದ ಇವುಗಳು ನೇರ ಪಾಕಿಸ್ತಾನದ ಮಾರುಕಟ್ಟೆ ತಲುಪುತ್ತಿದ್ದವು. ಆದರೆ ಈಗ ಭಾರತ ಪಾಕಿಸ್ತಾನದ ನಡುವಿನ ಯುದ್ಧದ ಸಲುವಾಗಿ ವಿಳ್ಳೆವನ್ನ ತಡೆಹಿಡಿಯುವ ಮೂಲಕ ಪಾಕಿಸ್ತಾನದ ವಿರುದ್ಧ ಯುದ್ಧವನ್ನ ಸಾರಿದ್ದಾರೆ ಹೊನ್ನಾವರದ ದೇಶಪ್ರೇಮಿ ರೈತರು. ಉತ್ತರದ ವ್ಯಾಪಾರಿಗಳಿಗೆ ಷರತ್ತುಬದ್ಧವಾಗಿ ಪಾಕಿಸ್ತಾನಕ್ಕೆ ಕೊಡುವುದಾದರೆ ನಮ್ಮ ಎಲೆ ಸಿಗುವುದಿಲ್ಲ ಎಂದು ನಿಬಂಧನೆ ಮಾಡಿಕೊಂಡಿದ್ದಾರೆ. ಈ ಮೂಲಕ ರೈತರು ಕೂಡ ತಮ್ಮ ಲಾಭ ಲೆಕ್ಕಿಸದೆ ದೇಶವನ್ನೇ ಮೊದಲು ಎಂದು ಪರಿಗಣಿಸಿ ಭಾರತೀಯರಿಗೆ ಮಾದರಿಯಾಗಿದ್ದಾರೆ. ಹೊನ್ನಾವರದ ರೈತರ ಈ ಮಾದರಿ ನಿರ್ಣಯಕ್ಕೆ ದೇಶಾದ್ಯಂತ ಮೆಚ್ಚುಗೆಯೂ ಕೂಡ ಕಂಡುಬಂದಿದೆ.